ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ. ನಾನು ಮಹೇಶ್. ನೋಡಿ, ನಿಮ್ಮ ತೋಟಗಳಲ್ಲಿ ಈ ರೀತಿ ತೆಂಗಿನ ಗಿಡ ನೀವು ಕಳ್ಕೊಂಡಿರಬಹುದು. ನೋಡಿ, ಈ ರೀತಿ ಮತ್ತು ಈ ರೀತಿ ಬಿದ್ದೋಗಿರುತ್ತೆ, ಸತ್ತೋಗಿರುತ್ತೆ ಅಂಥ ಗಿಡಗಳಿಗೆ ಈ ರೀತಿ 7 ಗಿಡನ ಕಳ್ಕೊಂಡಿದ್ದೆ. ಈ ಹಿಂದೆ ಈ ಗಿಡ ಇದೆ, ಅಲ್ಲಿ ಜೇನು ಆಡ್ತಾ ಇದೆ, ಅದರಿಂದ ದೂರದಿಂದ ತೆಗಿತೀನಿ. ಅಲ್ಲಿ ಬಡ್ಡೆಯಲ್ಲಿ ತೂತ ಆಗಿದೆ. ಆ ಹುಳ ಎಂಟ್ರಾಗಿ ಅದು ಒಳಗಡೆ ಸೇರ್ಕೊಳ್ಳೋದು ಗೊತ್ತಾಗಲ್ಲ, ಕೊರೆಯೋದು ಗೊತ್ತಾಗಲ್ಲ. ಆ ರೀತಿ ಮಾಡಿ ಆ ಗಿಡನ ಫುಲ್ಲು ಕೆಳಗಡೆಯಿಂದ ಲಡ್ಡು ಮಾಡಿ ಮೆತ್ತಗೆ ಮಾಡಿ ಆ ಗಿಡನ ಹಾಗೆ ಉರುಳು ಬೀಳೋ ಹಂಗೆ ಮಾಡುತ್ತೆ. ಸುಳಿನೂ ಆ ರೀತಿ ಹೋಗುತ್ತೆ. ಇದು ಹೋದ ವರ್ಷದಿಂದ ಫಸಲು ಕೊಡ್ತಾ ಇದೆ. ಈ ರೀತಿ ಇಂಪ್ರೂವ್ ಆಗೋದಕ್ಕೂ ಏನು ಕಾರಣ ಅಂದರೆ, ನಂದು ರಸಾವರಿ ಗೊಬ್ಬರವನ್ನು ಹಾಕಿದ್ದೀನಿ ಕೆಳಗಡೆ. ಮತ್ತು ಇದು ಉಳಿಸ್ಕೋಬೇಕಾದ್ರೆ ಮುಂಚಿತವಾಗಿ ನಾನು ಆ ಗಿಡಕ್ಕೆ ಏನು ಬೇಕು ಅಂದರೆ, ಆ ಹುಳ ಸಾಯೋದಕ್ಕೆ ಏನು ಮಾಡಬೇಕು, ಎಲ್ಲರೂ ಏನು ಹೇಳಿದ್ರು, ಗಿಡಕ್ಕೆ ಔಷಧಿ ಹೊಡೀರಿ ಮೇಲ್ಗಡೆ, ಅದು ಒಳಗಡೆ ಎಳ್ಕೊಳ್ಳುತ್ತೆ, ಆವಾಗ ಅದು ಹುಳ ಒಳಗಡೆಯಿಂದ ಸಾಯುತ್ತೆ. ಇಲ್ಲದೆ ಹೋದರೆ ಆ ಹುಳ ಕೊರೆದಿರೋ ಅಂಥ ಜಾಗ ನೋಡಿ ಕ್ಲೀನಾಗಿ ಒಳಗೆ ತನಕ ಕೊರೆದು ಅದರೊಳಗೆ ನೀವು ಔಷಧಿಯನ್ನು ತುಂಬಿ ಜಟ್ಟು ಥ್ರೂ ಮಾಡಿ ಅಲ್ಲಿವರೆಗೂ ಬಂದ್ ಮಾಡಿ ಅಂತ ಹೇಳಿದರು. ಆ ರೀತಿ ಮಾಡೋದು ಬಹಳ ಕಷ್ಟದ ಕೆಲಸ ರೈತರುಗಳಿಗೆ. ಆದ್ದರಿಂದ ಯೋಚನೆ ಮಾಡಿದೆ, ಆ ರೀತಿ ಮಾಡೋಕ್ಕೆ ಮೇಲ್ಗಡೆ ನಾನು ಔಷಧಿ ಹೊಡಿಯೋಕ್ಕೆ ಹೋಗೋದು, ಅದು ನನ್ನ ಮೈ ಮೇಲೆ ಬೀಳೋದು. ಏಕೆಂದರೆ ನಾವು ಹೊಡೆಯೋದೇ ವಿಷಗಳಾಗಿರ್ತವೆ. ಆ ವಿಷ ನಮ್ಮ ಮೈ ಮೇಲೆ ಬಿದ್ದು ರಿಯಾಕ್ಷನ್ ಆದರೆ ಅದು ಅನುಭವಿಸೋರು ಯಾರು? ಆದ್ದರಿಂದ ನೋಡೋಣ, ನನ್ನ ರೀತಿ ಟ್ರೈ ಮಾಡಿ ನೋಡ್ತೀನಿ ಅಂಥೇಳಿ ನಾನೇನು ಮಾಡಿದೆ, ಇದ್ರ ಕಾಂಡ ಏನಿದೆ ಅಗ್ರ ತಗೊಂಡು ತೂತ ಹೊಡೆದೆ. ಆ ತೂತ ಹೆಚ್ಚು ಕಡಿಮೆ 3 ಇಂಚು ಆಳದವರೆಗೂ ಹೊಡೆದೆ. ಯಾವ ರೀತಿ, ಈ ಬೇರೆ ಕಡೆಗೆ ಹೋಗಬೇಕು ಮೇಲ್ಗಡೆಯಿಂದ. ಆ ಆಗ್ರ ಹಾಕಿರುವಂಥ ತೂತದಲ್ಲಿ ಸಿರಿಂಜಲ್ಲಿ 5 ml ಅಥವಾ 2 ml ತಗೊಂಡ್ರು ಸಾಕಾಗ್ತದೆ. ಆದರೆ 5 ml ಹಾಕಿದೆ. ಯಾಕೆಂದರೆ ನಾನು 7 ಗಿಡ ಈಗಾಗಲೇ ಕಳ್ಕೊಂಬಿಟ್ಟಿದ್ದೆ. ಇದು ಬೇಗ ಹೋಗಲಿ ಅಂತೇಳಿ ನಾನೇನು ಮಾಡಿದೆ, 5 ml ಸಿಸ್ಟಮಿಕ್ಕಾಗಿ ಹೋಗೋ ಅಂಥ ಯಾವ್ದು ಔಷಧಿ ಇದ್ರೂ ಅದನ್ನು ನೀವು ಅದಕ್ಕೆ ಇಂಜೆಕ್ಟ್ ಮಾಡಿದಾಗ, ಅಂದರೆ ಹುಳ ಹೋಗೋ ಅಂಥ ಸಿಸ್ಟಮಿಕ್ ಇದನ್ನು ಇಂಜೆಕ್ಟ್ ಮಾಡಿ ಅದನ್ನು ಆ ತೂತದೊಳಗೆ ಬಿಟ್ಬಿಟ್ಟು ಆ ತೂತನ್ನು ಮೇಲ್ಗಡೆಯಿಂದ ಬಂದ್ ಮಾಡಿ ಒಳಗಡೆ ಅದು ಹಂಗೆ ಕುಡ್ಕೊಂಡು ಎಳ್ಕೊಂಡು ಆ ಗಿಡ ವಿಷ ಆಗುತ್ತೆ. ವಿಷ ಆಗಿ ಆ ಹುಳ ನೆಕ್ಸ್ಟು ಆ ಗಿಡನ ಕೊರೆದಾಗ ಅಂಶ ಅದಕ್ಕೆ ಸಿಕ್ಕು ಆ ಹುಳ ಒಳಗಡೆ ಸತ್ತೋಗ್ತದೆ. ಗಿಡ ಮತ್ತೆ ಇಂಪ್ರೂವ್ ಆಗುತ್ತೆ. ಇದು ರೋಗ ಇಲ್ಲಿ ಒಂದು ಗಿಡ ಆಗಿದ್ದರೆ ಇಲ್ಲಿಂದ ಅದು ಕಂಟಿನ್ಯೂಸ್ ಆಗಿ ಒಂದು ಬೇಸಿಗೆಗಾಲ ಮುಗಿಯೋದ್ರೊಳಗೆ ನಮಗೆ ಸುಮಾರು ಏನಿಲ್ಲ ಅಂದರೂ 5-6 ಗಿಡ ಕಳ್ಕೊಂಬಿಡ್ತೀವಿ. ಅದೇ ರೀತಿ ಅದು ಹೋಗಿರೋದೇ ಎಂಟ್ರಾಗಿರೋದು ಗೊತ್ತಿರಲ್ಲ, ಅದ್ರ ಮೊಟ್ಟೆ ಅಲ್ಲಿ ಹೋಗಿರೋದು ಗೊತ್ತಿರಲ್ಲ, ಹುಳನೂ ಹೋಗಿರೋದು ಗೊತ್ತಿರಲ್ಲ. ಆ ಜಾಗದಲ್ಲಿ ಎಲ್ಲೋ ಒಂಚೂರು ಪುಡಿ ಉದುರಿರುತ್ತೆ, ಇಲ್ಲದೆ ಹೋದರೆ ರಸ ಸೋರಿಸಿರುತ್ತೆ. ಈ ರೀತಿ ಇಳಿದಾಗ ನಮಗೆ ಅರ್ಥ ಆಗಲ್ಲ ಎಲ್ಲಿದೆ ಹುಳ ಅಂತ. ನಾವು ಮೇಲ್ಗಡೆ ಔಷಧಿ ಹೊಡೆದ್ರೆ ಅದು ತಲುಪೋದು ಲೇಟ್ ಆಗ್ತದೆ. ಔಷಧಿ ಹೊಡೆಯೋದು ಬಹಳ ಕಷ್ಟ ಇದೆ. ಮತ್ತು ಇನ್ನೊಂದು, ತೀರ ವಿಷ ಗಿಡಕ್ಕೆ ಹೊಡೆದಾಗ ನೆಲಕ್ಕೆ ಪೂರ್ತಿ ಸುತ್ತಲೂ ಚೆಲ್ಲುತ್ತೆ, ಮೈಮೇಲೆ ಚೆಲ್ಲುತ್ತೆ. ಈ ರೀತಿ ಆದಾಗ ಭೂಮಿದು ಸಾವಯವ ಸ್ಟ್ರಕ್ಚರು ಮತ್ತು ಜೈವಿಕ ಸ್ಟ್ರಕ್ಚರ್ಗಳು ಹಾಳಾಗೋ ಸಂಭವ ಇರುತ್ತೆ. ಆದ್ದರಿಂದ ನಾನೇನು ಮಾಡಿದೆ, ನೋಡೋಣ ಹೆಂಗಂದ್ರೂ ಈ ಗಿಡ ಹೋಗುತ್ತೆ, ಅಲ್ಲೆಲ್ಲ ಕಳ್ಕೊಂಡಿದ್ದೀನಿ, ಅದೇ ರೀತಿ ಕಳ್ಕೊತೀನೋ ಏನೋ, ಕಳ್ಕೊಳ್ಳೋದ್ರೊಳಗೆ ಇದೊಂದು ಟೆಸ್ಟ್ ಮಾಡೋಣ ಅಂತ ಮಾಡಿದೆ. ಇದನ್ನು ಟೆಸ್ಟ್ ಮಾಡ್ತಾನೆ ನಾನು ತಂದಿದ್ನಲ್ಲ ಆ ಔಷಧಿಯನ್ನು ಪ್ರತಿ ಗಿಡಕ್ಕೂ ಹಾಕ್ಬಿಟ್ಟೆ. ಅವಾಗೇನಾಯಿತು, ಎಲ್ಲ ಗಿಡಗಳು ಚೇತರಿಸ್ಕೊಂಡು ಈ ರೀತಿ ಬಂದಿದೆ ನನಗೆ. ಇದೇ ರೀತಿ ಇದು ಈ ರೀತಿ ಹೋಗ್ತಾ ಇದೆ ಗಿಡಗಳು. ಏನು ಮಾಡಬೇಕು ಇದಕ್ಕೆ? ಸುಮಾರು ಗಿಡ ಆ ರೀತಿ ಆಗಿದೆ ಕಣ್ರಿ ನಮ್ಮ ತೋಟದಲ್ಲಿ ಅಂತ ಹೇಳ್ಕೊಂಡು ಒಂದು 2-3 ರೈತರುಗಳು ಬಂದಿದ್ದರು. ಅವರಲ್ಲಿ ಒಂದಿಬ್ಬರಿಗೆ ನಾನು ಹೇಳಿದ್ದೆ. ಅವರು ಒಬ್ಬರು ಏನೋ ಇದನ್ನು ಮಾಡಿದ್ದು. ಮೊದಲನೇ ಟೈಪು ಈ ರೀತಿ ತೂತ ಹೊಡೆದು ಸಿರಿಂಜಲ್ಲಿ ತುಂಬೋದು. 2ನೇ ಟೈಪು ಈ ಬೇರನ್ನು ಬಿಡಿಸ್ಕೋಬೇಕು. ಇಲ್ಲದೆ ಹೋದರೆ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಬಲವಾದ ಬೇರು ಬಂದಿರುತ್ತೆ, ಬೇರನ್ನು ಕ್ಲೀನಾಗಿ ನಿಧಾನಕ್ಕೆ ಬಿಡಿಸ್ಕೋಬೇಕು ಹರಿಯದೇ ಇದ್ದ ರೀತಿಯಲ್ಲಿ. ತೆಕ್ಕೊಂಡಾದ್ಮೇಲೆ ಲಿಕ್ವಿಡೇಟ್ರ್ ಬಾಟ್ಲಲ್ಲಿ ನೀವು ಈಗ ಏನು ಸಿಗ್ತಿರೋ ಅಂಥ ಸಿಸ್ಟಮಿಕ್ ಆಗಬೇಕು. ಯಾಕೆಂದರೆ ಗಿಡ ವಿಷ ಆಗಬೇಕು ಫಸ್ಟ್. ಆ ಗಿಡ ವಿಷ ಆದರೆ ಮಾತ್ರ ಅದು ಸಾಯಕ್ಕೆ ಸಾಧ್ಯ. ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ತಗೊಂಡು ನೀವು ಅದನ್ನು ಬೇರು ಮುಳುಗುವಷ್ಟನ್ನು ತುಂಬ್ಕೊಂಡು ಅದನ್ನು ಪೂರ್ತಿ ಆ ಬೇರನ್ನು ಅದರೊಳಗೆ ತೂರಿಸ್ಬೇಕು. ಟೇಪ್ ತಗೊಂಡು ಅದನ್ನು ಅಲ್ಲಿ ಬಂದ್ ಮಾಡಿಬಿಟ್ರೆ ಆ ನೀರು ಹೊರಗಡೆ ಬರದಿದ್ದಂಗೆ, ಚೆಲ್ಲದಿದ್ದಂಗೆ, ಮತ್ತು ಹೊಸ ನೀರು ಒಳಗಡೆ ಹೋಗಿ ಸೇರ್ಕೊಳ್ಳೋದಿದ್ದಂಗೆ ಈ ರೀತಿ ಮಾಡಿದಾಗ ಏನಾಗುತ್ತೆ, ಅದು ನಿಧಾನಕ್ಕೆ ನೀರು ಕುಡ್ದಂಗೆ ಇದನ್ನು ನಿಧಾನಕ್ಕೆ ಸೇವಿಸುತ್ತೆ. ಆ ಗಿಡ ಅದು ವಿಷ ಆದಾಗ ಆಟೋಮೆಟಿಕಲಿ ಆ ಹುಳ ಒಳಗಡೆ ಸಾಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದು ಕೆಲವರು ಮಾಡಿ ಚೆನ್ನಾಗಾಯ್ತು ಕಣ್ರಿ ಗಿಡ ಅಂತ ಹೇಳಿದ್ರು. ಅದು ಕಾಕತಾಳಿಯನೋ ಅಥವಾ ನಾನು ಹೇಳಿದ ರೀತಿ ಮಾಡಿದ್ದಕ್ಕೋ ಗೊತ್ತಿಲ್ಲ. ನಾನೇನು ಓದಿರೋ ಅಂಥವನಲ್ಲ. ಆದರೆ ನನ್ನ ದಡ್ಡ ಮಾದರಿಯಲ್ಲಿ ನಾನು ಮಾಡಿದ್ದಕ್ಕೆ ಉಳಿದಿತ್ತು ಕಣಪ್ಪ, ಈ ರೀತಿ ಮಾಡು, ಈ ರೀತಿ ಮಾಡಿದ್ರು ಆಗುತ್ತೆ, ಅಥವಾ ನೀನು ಈ ರೀತಿ ಮಾಡಿದ್ರೆ ಗಿಡ ಆ ಕಡೆ ತೂತ ಆಗುತ್ತೆ, ಆ ತೂತ ಮುಂದೆ ಒಳಗಡೆ ತೂತ ಜಾಸ್ತಿ ದೊಡ್ಡದಾಗಿ ಏನಾದರೂ ಸೇರ್ಕೊಂಡ್ರು ಅಂದರೆ ಮತ್ತೊಂದು ಹುಳ ಎಂಟ್ರಾಗೋದಕ್ಕೆ ಜಾಗ ಆಗುತ್ತೆ. ಆ ರೀತಿ ಮಾಡಬೇಡ, ಈ ರೀತಿಯೂ ಬೇಕಿದ್ರು ಮಾಡಬಹುದು, ನೋಡು, ಈ ರೀತಿಯೂ ಮಾಡಿ ನೋಡು ಅಂತ ಹೇಳಿದ್ದೆ. ಅವನು ಯಾವ ರೀತಿ ಮಾಡಿದ್ದ ನನಗೆ ತಿಳಿಸ್ಲಿಲ್ಲ. ನೀವು ಹೇಳ್ದಂಗೆ ಮಾಡಿದೆ, ಚೆನ್ನಾಗಾಯಿತು, ಗಿಡ ಚೆನ್ನಾಗಾಗಿದೆ. ಈಗ ಒಂದು 3-4 ಗಿಡ ಆಗಿತ್ತು ಆ ರೀತಿ ನಾನು ಮಾಡ್ಕೊಂಡೆ ಅಂತ ಹೇಳ್ದೆ. ಸಂತೋಷ ಕಣಪ್ಪ ಅಂತ ಬಿಟ್ಟಿದ್ದೆ. ಆದ್ದರಿಂದ ಈ ರೀತಿ ಸಮಸ್ಯೆಗಳು ಪ್ರತಿಯೊಂದು ಮನೆಯಲ್ಲಾಗಲಿ ಅಥವಾ ಪ್ರತಿಯೊಂದು ತೋಟಗಳಲ್ಲಾಗಲಿ ಇರುತ್ತೆ. ಈ ರೀತಿ ಸಮಸ್ಯೆಗಳಿರೋವಂಥ ಗಿಡಗಳಿಗೆ ಈ ರೀತಿ ಮಾಡ್ಕೊಳ್ಳಿ. ಆದರೆ ಒಂದು ಎಚ್ಚರಿಕೆ ಏನು ಅಂದರೆ, ಸಿಸ್ಟಮಿಕ್ಕಾಗಿ ನೀವು ಔಷಧಿ ಕೊಡ್ತೀರಾ, ಆ ಔಷಧಿ ಕೊಟ್ಟಾಗ ಇಂಜೆಕ್ಟ್ ಮಾಡಿದ 2.5 ತಿಂಗಳು ಆ ಗಿಡದಲ್ಲಿ ಯಾವುದೇ ರೀತಿಯ ಎಳ್ನೀರು ಕುಡಿಯೋದಾಗಲಿ, ಕಾಯಿ ಉಪಯೋಗಿಸೋದಾಗಲಿ ಮಾಡಬೇಡಿ.
ಏಕೆಂದರೆ ಅದರೊಳಗೆ ಅಂಶ ಇರ್ತದೆ ಅಂತ ಹೇಳ್ತಾರೆ. ನಾನು ಓದಿಲ್ಲ, ಇರ್ತದೆ ಅಂತ ಹೇಳ್ತಾರೆ. ಅದು ಬೇಡ, ಸೈಡ್ ಎಫೆಕ್ಟ್ಸ್ ನಮಗಾಗೋದು ಬೇಡ. ಅದು ಆ ಫಸಲು ಹೋದ್ರೂ ಪರವಾಗಿಲ್ಲ, ನಮಗೆ ಗಿಡ ಉಳಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ನಿಮ್ಮ ಗಿಡ ಉಳಿಸ್ಕೊಳ್ಳಿ, ಮುಂದಿನ ಇಳುವರಿಗಳನ್ನು ನೀವು ಅನುಭವಿಸ್ತಾ ಹೋಗಿ. ಈ ರೀತಿ ಮಾಡೋದ್ರಿಂದ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದು, ಮೇಲ್ಗಡೆ ಏನಿದೆ ನೋಡಿ, ಎಲೆ ಈ ರೀತಿ ತುಂಡು ಆಗ್ತಾ ಇರುತ್ತೆ. ಆ ತುದಿ ಹರಿಯೋದು ಯಾವುದು ಅಂದರೆ ಈ ಗುಂಗೆ ಹುಳ ಅಂತ ಇದೆ, ಅಂದರೆ ಕೊರಿತಾ ಇರುತ್ತೆ ತೆಂಗಿನ ಗಿಡನ. ಆ ತೆಂಗಿನ ಗಿಡ ಕೊರೆಯೋ ಜಾಗ ಏನಿದೆ ಅಲ್ಲಿ ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆ ಇಟ್ಟಿದ್ದು ಲಾರ್ವಾ ಹೊರಗಡೆ ಬಂದಾಗ ಅದು ತಿಂತಾ ಇರುತ್ತೆ ಆ ಎಲೆನ, ಸುಳಿಲೇ ಎಲೆ ತಿಂತಾ ಇರುತ್ತೆ. ಅದು ಹೊರಗಡೆ ಬಂದಾಗ ಆ ಜಾಗ ಒಂಥರ ಮುಡಿಚ್ಕೊಂಡಾಗಿ ಆಮೇಲೆ ಬಿಡ್ತಾ ಬರುತ್ತೆ. ಬಿಟ್ಟಾಗ ಅದು ಏನು ತಿಂದಿರುತ್ತೆ ಆ ಜಾಗ ಈ ರೀತಿ ಜಿಗ್ಜಾಗ್ ರೀತಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಏನು ಓದಿಲ್ಲ ಇದನ್ನು, ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಅದನ್ನು ಪ್ರತಿ ಗಿಡನೂ ನೋಡಿದಾಗ ಆ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ. ಆ ರೀತಿ ಸಮಸ್ಯೆಗೂ ಸಹ ನೀವು ಈ ರೀತಿ ಟ್ರೀಟ್ಮೆಂಟ್ ಮಾಡಿದಾಗ ಅಲ್ಲಿ ಒಳಗಡೆ ಇರೋಂಥ ಲಾರ್ವನೇ ಸತ್ತೋಗ್ಬಿಡುತ್ತೆ. ಆ ಲಾರ್ವಾ ಸಾಯೋದ್ರಿಂದ ನಿಮಗೆ ಗಿಡ ಈ ರೀತಿ ಹಾಳಾಗೋದನ್ನು ಕಡಿಮೆ ಮಾಡ್ಕೋಬಹುದು ಅನಿಸುತ್ತೆ. ನಿಮಗೆ ಅನುಕೂಲ ಇದೆ ಮಾಡಬಹುದು ಅನಿಸಿದ್ರೆ ಮಾಡ್ಕೊಳ್ಳಿ. ನಾನೇನು ಮೇಧಾವಿ ಅಲ್ಲ, ನಾನು ನನ್ನ ಗಿಡನ ಉಳಿಸ್ಕೊಂಡಿದ್ದನ್ನು ಹೇಳಿದ್ದೀನಿ. ಇದು ಗಿಡ ಉಳಿದಿದೆ, ನನಗೆ ಗಿಡ ಉಳಿದಿದೆ, ಫಸಲು ಬಿಡ್ತಾ ಇದೆ. ನಾನು ಅದರಲ್ಲಿ ಅದೇ 1.5 ತಿಂಗಳು 2 ತಿಂಗಳು ಅದರಲ್ಲಿ ಏನು ಫಸಲೇ ನಾನು ಬೇಡ ಅಂತಲೇ ಬಿಟ್ಟುಬಿಟ್ಟೆ. ಗಿಡನೇ ವಿಷ ಆದಾಗ ಗಿಡದ ಮೂಲಕ ಹೋಗುವಂಥ ಏನು ಇದಿದೆ ರಸಗಳು, ಅದು ವಿಷಪೂರಿತವಾಗಿರುತ್ತೆ. ಈ ರೀತಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಏಕೆಂದರೆ ಮೇಲ್ಗಡೆ ಏನು ನಾವು ಸ್ಪ್ರೇ ಕೊಟ್ಟಾಗ ಸ್ಪ್ರೇ ಕೊಡೋನಿಗೆ ಬಹಳ ತೊಂದರೆ ಇದೆ. ಅದು ಮೈ ಮೇಲೆ ಬೀಳುತ್ತದೆ, ಇಡೀ ಭೂಮಿಗೆ ಅದು ಚೆಲ್ಲಾಡುತ್ತದೆ ವಿಷ. ಅಷ್ಟೂ ಅಗಲ ವಿಷ ಬಿದ್ದಾಗ ಅಲ್ಲಿರೋವಂಥ ನಾವು ಏನು ಇವತ್ತವರೆಗೂ ಸಾವಯವ ಉಳಿಸ್ಕೊಂಡು ಹೋಗಿರ್ತೀವಿ, ಎರೆಹುಳುಗಳನ್ನು ಉಳಿಸ್ಕೊಂಡಿರ್ತೀವಿ, ಅವಕ್ಕೂ ಡ್ಯಾಮೇಜ್ ಆಗಬಹುದು ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಸಾವಯವ ಹಾಗೂ ಜೈವಿಕ ಔಷಧಿಗಳು ಸಿಗುತ್ತೆ ನೋಡಿ, ಟ್ರೈ ಮಾಡಿ ಉಳಿಸ್ಕೊಂಡ್ರೆ ನಿಮಗೆ ಸಂತೋಷ. ಉಳಿಯುತ್ತಾ ಇಲ್ವೋ ನೋಡ್ಕೊಳ್ಳಿ. ನಿಮ್ಮ ಇದಕ್ಕೆ ಬಿಟ್ಟಿದ್ದು ನಾನು ಉಳಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.